ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈಗಾಗಲೇ ಜಾರಿಗೆ ಬಂದಿದೆ. ಇನ್ನು ಯುಗಾಂತ್ಯವನ್ನ ಕಂಡಿದೆ ಬಿಬಿಎಂಪಿ. ಜಾರಿಗೆ ಬಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಯುಗಾಂತ್ಯವಾದ ಬಿಬಿಎಂಪಿ ಇನ್ನು ನೆನಪು ಮಾತ್ರ. ಕಟ್ಟಡದ ಮೇಲೆ ರಾರಾಜಿಸಿದ ಜಿಬಿಎ ಬೋರ್ಡ್. ಬೆಂಗಳೂರು ಸಿಟಿ ಆಡಳಿತದ ವ್ಯವಸ್ಥೆಯಲ್ಲಿ ಚೇಂಜ್. ಈಡೇರಿದ ಸರ್ಕಾರದ ಹಲವು ದಿನದ ಬಯಕೆ. ಭಾರೀ ಚರ್ಚೆಯ ನಂತರ ಅಸ್ತಿತ್ವಕ್ಕೆ ಬಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ತೆರೆಮರೆಗೆ ಸರಿದು ಕಣ್ಮರೆಯಾದ ಬಿಬಿಎಂಪಿ. ಜಿಬಿಎ ಅಡಿ 5 ಸ್ವತಂತ್ರ ಪಾಲಿಕೆ ಕಾರ್ಯನಿರ್ವಹಣೆ. ಬೆಂಗಳೂರು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಕೇಂದ್ರ. ಜಿಬಿಎ ಅಡಿ ಜನ್ಮ ತಾಳಿದ 5 ಕಾರ್ಪೊರೇಷನ್ಗಳು. ಭಾರತದಲ್ಲೇ ಪ್ರಮುಖ ನಗರವಾಗಿರತಕ್ಕಂಥ ಈ ಮಹಾನಗರ ತನ್ನ ಆಡಳಿತ ವ್ಯವಸ್ಥೆಯಲ್ಲಿ ಮಹತ್ತರ ಬದಲಾವಣೆಯನ್ನ ಹೊಂದಿರುವಂಥದ್ದು. ಅದು ನಮ್ಮ ಬೆಂಗಳೂರು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸುಮಾರು 17 ವರ್ಷಗಳ ಹಿಂದೆಯೇ ರೂಪುಗೊಂಡಿದ್ದಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಯುಗಾಂತ್ಯವನ್ನ ಕಂಡಿದೆ. ಈ ಮೂಲಕ ಇತಿಹಾಸದ ಪುಟವನ್ನ ಸೇರಿದೆ. ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈಗಾಗಲೇ ಜಾರಿಗೆ ಬಂದಿರುವಂಥದ್ದು. ಹೀಗಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇನ್ನು ಮುಂದೆ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದೆ. ಸರ್ಕಾರದ ಹಲವು ದಿನಗಳ ಬಯಕೆ ಅಂತಾನೆ ಹೇಳ್ಬೋದು. ಹಲವು ದಿನಗಳ ಬಯಕೆ ಇದೀಗ ನೆರವೇರಿದೆ. ಬೆಂಗಳೂರು ಸಿಟಿ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಮಹತ್ತರವಾದಂತಹ ಬೆಳವಣಿಗೆ ನೀವು ಕೂಡ ಗಮನಿಸಬಹುದಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಬೋರ್ಡ್ ಅನ್ನು ಹಾಕಲಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿಯ ಬೋರ್ಡ್ ಅನ್ನು ತೆರವುಗೊಳಿಸಲಾಗಿರುವಂಥದ್ದು. ಕನ್ನಡವೇ ಉಸಿರು, ಕನ್ನಡವೇ ಹಸಿರು ಎನ್ನುವಂತಹ ವರ್ಡಿಂಗ್ಸ್ ಇಂದ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಚೇರಿ ರಾರಾಜಿಸ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ 5 ಸ್ವತಂತ್ರ ಪಾಲಿಕೆ ಕಾರ್ಯವನ್ನ ನಿರ್ವಹಣೆ ಮಾಡಲಿದೆ. ಇನ್ನು ಮುಂದೆ ಬೆಂಗಳೂರು ಪೂರ್ವ, ಪಶ್ಚಿಮ, ಬೆಂಗಳೂರು ಉತ್ತರ ಮತ್ತು ದಕ್ಷಿಣ, ಕೇಂದ್ರ. ಜಿಬಿಎ ಅಡಿ ಜನ್ಮ ತಾಳಿದೆ 5 ಕಾರ್ಪೊರೇಷನ್ಗಳು. ಇದುವರೆಗೂ ಕೂಡ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಡೀ ಬೆಂಗಳೂರನ್ನ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು. ಆದರೆ ಇನ್ನು ಮುಂದೆ 5 ಪಾಲಿಕೆಗಳು, 5 ಕಾರ್ಪೊರೇಷನ್ಗಳು ಕಾರ್ಯವನ್ನ ನಿರ್ವಹಣೆ ಮಾಡಲಿದೆ. ಬೆಂಗಳೂರು ಪ್ರಾಧಿಕಾರ ಕೊನೆಗೂ ಕೂಡ ಜಾರಿ ಆಗಿರುವಂಥದ್ದು. ಈ ಮೂಲಕ ಬೆಂಗಳೂರು ಬಿಬಿಎಂಪಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಇನ್ನು ಮುಂದೆ ಬರೀ ನೆನಪು ಮಾತ್ರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024ರ ಜಾರಿಗೆ ತರುವ ನಿರ್ಧಾರವನ್ನ ಕೈಗೊಂಡಿತ್ತು. ಇದರಂತೆ ಜಾರಿಗೆ ತಂದಿದೆ. ಇದರಿಂದ ನಗರಕ್ಕೆ ನೂತನ ಆಡಳಿತ ವ್ಯವಸ್ಥೆ ಕೂಡ ಸಿದ್ಧವಾಗ್ತಾ ಇದೆ. ಒಂದೇ ನಗರ ನಾಗರಿಕ ಸಂಸ್ಥೆಯ ಸ್ಥಳದಲ್ಲಿ 5 ಹೊಸ ನಗರ ಪಾಲಿಕೆಗಳು ಕಾರ್ಯಗತಗೊಳಿಸಲು 45 ದಿನಗಳ ಅವಧಿ ಮುಗಿದಿದೆ. ಇನ್ನು ರಾಜ್ಯ ಸರ್ಕಾರ ಇಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿದಾಯ ಹೇಳುವಂತಹ ನಿರೀಕ್ಷೆಯಲ್ಲಿರುವಂಥದ್ದು. ಈಗಾಗಲೇ ಬೋರ್ಡ್ ಮೂಲಕ ವಿದಾಯವನ್ನ ಹೇಳಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜಾರಿಗೆಯನ್ನ ಕೂಡ ನೀಡಲಾಗಿರುವಂಥದ್ದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಗೆ ಬಂದಿದೆ. ಹಾಗಾದ್ರೆ ಈ ಪ್ರಾಧಿಕಾರಕ್ಕೆ ಅಧಿಕಾರಿಗಳ ನೇಮಕವನ್ನ ಸರ್ಕಾರ ಆದೇಶವನ್ನ ಕೂಡ ಹೊರಡಿಸಿದೆ. ಜಿಬಿಎಗೆ ಅಧಿಕಾರಿಗಳನ್ನ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಮುಖ್ಯ ಆಯುಕ್ತ, 4 ವಿಶೇಷ ಆಯುಕ್ತರ ನೇಮಕ ಕೂಡ ಮಾಡಲಾಗಿದೆ. ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ. ಮುಖ್ಯ ಆಯುಕ್ತರಾಗಿ ಮಹೇಶ್ವರ್ ರಾವ್ ಅಧಿಕಾರವನ್ನ, ಇನ್ನು ವಿಶೇಷ ಆಯುಕ್ತರಾಗಿ ಮನೀಶ್ ಮೌದ್ಗಿಲ್ ನೇಮಕ ಆಗಿದ್ದಾರೆ. ಮೌದ್ಗಿಲ್ ಅಡಿಯಲ್ಲಿ ಆಡಳಿತ, ಕಂದಾಯ, ಐಟಿ ಹಾಗೆ ಆರೋಗ್ಯ ಶಿಕ್ಷಣಕ್ಕೆ ವಿಭಾಗಕ್ಕೆ ವಿಕಾಸ್ ಕಿಶೋರ್ ಅವರನ್ನ ನೇಮಕ ಮಾಡಲಾಗಿದೆ. ಹಣಕಾಸು ವಿಭಾಗಕ್ಕೆ ಹರೀಶ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ವಿಪತ್ತು ನಿರ್ವಹಣೆ, ಹವಾಮಾನ ಕ್ರಿಯಾ ಯೋಜನೆ, ಚುನಾವಣೆ ವಿಭಾಗದ ಹೊಣೆಯನ್ನ ಪ್ರೀತಿ ಗೆಹ್ಲೋಟ್ ಅವರಿಗೆ ಕೂಡ ನೀಡಲಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ, ಈ ಜಿಬಿಎ ಈಗಾಗಲೇ ಈ ಒಂದು ಪ್ರಾಧಿಕಾರ ಜಾರಿಗೆ ಬಂದಿದೆ. ಹಾಗಾದ್ರೆ ಈ ಪ್ರಾಧಿಕಾರದ ಅಡಿಯಲ್ಲಿ 5 ಕಾರ್ಪೊರೇಷನ್ಗಳನ್ನ ಕೂಡ
ಕಾರ್ಯನಿರ್ವಹಣೆ ಮಾಡಲು ಕಚೇರಿಯನ್ನ ಗುರುತು ಮಾಡಲಾಗಿರುವಂಥದ್ದು. ಹಾಗಾದ್ರೆ ಈ ಕಚೇರಿಗಳಿಗೆ, ಈ 5 ಕಾರ್ಪೊರೇಷನ್ಗಳಿಗೆ ಯಾರನ್ನ ನೇಮಕ ಮಾಡಲಾಗಬಹುದು ಎನ್ನುವಂತಹ ಪ್ರಶ್ನೆಗೆ ಇದೀಗ ಉತ್ತರ ಕೂಡ ಸಿಕ್ಕಿರುವಂಥದ್ದು. ನೋಡಿ, ಮುಖ್ಯ ಆಯುಕ್ತರಾದಂತಹ ಮಹೇಶ್ವರ್ ರಾವ್ ಅವರನ್ನ ಮುಖ್ಯ ಆಯುಕ್ತರಾಗಿ ನೇಮಕ ಮಾಡಲಾಗಿದೆ. ಇನ್ನು ವಿಶೇಷ ಆಯುಕ್ತರಾಗಿ ಮನೀಶ್ ಮೌದ್ಗಿಲ್ ಅವರು ನೇಮಕ ಆಗಿದ್ದಾರೆ. ಇನ್ನು ಮೌದ್ಗಿಲ್ ಅಡಿಯಲ್ಲಿ ಆಡಳಿತ, ಕಂದಾಯ, ಐಟಿ ಈ 3 ಕಾರ್ಯವನ್ನ ಕೂಡ ನಿರ್ವಹಣೆ ಮಾಡಲಾಗುತ್ತೆ ಈ 3 ಇಲಾಖೆಯ ಅಡಿಯಲ್ಲಿ. ಹಾಗೆ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಯ ಈ ಒಂದು ವಿಭಾಗಕ್ಕೆ ಬಂದಾಗ ವಿಕಾಸ್ ಕಿಶೋರ್ ನೇಮಕ ಆಗಿದ್ದಾರೆ. ಹಣಕಾಸು ವಿಭಾಗಕ್ಕೆ ಹರೀಶ್ ಕುಮಾರ್ ಅವರು ನೇಮಕ ಆಗಿದ್ದಾರೆ. ವಿಪತ್ತು ನಿರ್ವಹಣೆ ಮತ್ತು ಹವಾಮಾನ ಕ್ರಿಯಾ ಯೋಜನೆ ಮತ್ತು ಚುನಾವಣೆ ವಿಭಾಗದ ಹೊಣೆಯನ್ನ ಪ್ರೀತಿ ಗೆಹ್ಲೋಟ್ ಅವರಿಗೂ ಕೂಡ ಕೊಟ್ಟಿರುವಂಥದ್ದು. 5 ಕಾರ್ಪೊರೇಷನ್ಗಳಿಗೆ 5 ಆಯುಕ್ತರ ನೇಮಕವನ್ನ ಕೂಡ ಮಾಡಲಾಗಿರುವಂಥದ್ದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾರ್ಯಕಲಾಪಗಳನ್ನು ನಡೆಸಲು ಸಜ್ಜಾಗಿದ್ದು 5 ನಗರ ಪಾಲಿಕೆಗಳ ರಚನೆಯ ಅಧಿಸೂಚನೆ ಹೊರಬೀಳ್ತಾ ಇದ್ದಂತೆ ನಿಯೋಜಿತ ಅಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ ಅಂತ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಕೂಡ ತಿಳಿಸಿದ್ರು. 198 ವಾರ್ಡ್ಗಳು ನಗರ ಪಾಲಿಕೆಗಳಿಗೆ ವಿಂಗಡಣೆಯಾಗಲಿದ್ದು ಅದರಂತೆಯೇ ಕಾರ್ಯವನ್ನ ನಿರ್ವಹಿಸಲಿವೆ ಅಂತ ಕೂಡ ಮಾಹಿತಿಯನ್ನ ನೀಡಿದ್ರು.